ಹಲೋ ನಮಸ್ತೆ ಎಲ್ಲರಿಗೂ. ಥಿಂಗ್ಸ್ ಪ್ರಾಪರ್ಟೀಸಿಗೆ ಇವತ್ತು ನಾವು ಒಂದು ಬ್ಯೂಟಿಫುಲ್ ಪ್ರಾಪರ್ಟಿ ಹುಡುಕಿದ್ದೀವಿ ದಾವಣಗೆರೆಯಲ್ಲಿ. ನೀವು ದಾವಣಗೆರೆಗೆ ಬರೀ ಜಸ್ಟ್ ಬೆಣ್ಣೆ ದೋಸೆ ಮತ್ತು ಮಂಡಕ್ಕಿ ಅಂದ್ಕೊಂಡಿರ, ಬನ್ನಿ ಈ ಪ್ರಾಪರ್ಟಿ ನೋಡಿ ನಿಮ್ಮ ಮೈಂಡ್ಸೆಟ್ ಚೇಂಜ್ ಆಗುತ್ತೆ. ಲೆಟ್ಸ್ ಗೋ ಆ್ಯಂಡ್ ವಿಸಿಟ್. ಹಲೋ ನಮಸ್ತೆ ಸರ್. ನಮಸ್ತೆ ಸರ್, ನಿಮ್ಮ ನೇಮ್ ಸರ್? ಸರ್, ನನ್ನ ಹೆಸರು ಭೀಮಾನಂದ ಹೇಳಿ. ಹಾಂ ಸರ್. ದಾವಣಗೆರೆ ಅವರು. ಹಾಂ ಸರ್. ಸರ್, ಈ ಬ್ಯೂಟಿಫುಲ್ ಪ್ರಾಪರ್ಟಿ ನಿಮ್ದೇನಾ ಸರ್? ಹೌದು ಸರ್, ನಮಗೆ ಸರ್ ಇದು. ಸರ್, ಒಂದು ಸ್ಮಾಲ್ ಹೌಸ್ ಟೂರ್ ಸಿಗುತ್ತಾ ಸರ್ ನಿಮಗೆ? ಬನ್ನಿ ಸರ್, ತೋರಿಸ್ತೀನಿ. ಖಂಡಿತ ಬನ್ನಿ ಸರ್. ಇದು ಬ್ಯೂಟಿಫುಲ್ ನೇಮ್ ಇಂದ ಯಾರು ಸರ್ ಇದು? ಸರ್, ಲಲಿತಾ ವಿಜಯ್ ನಿಲಯ ಅಂದ್ರೆ, ಲಲಿತಾ ಅಂದ್ರೆ ನಮ್ಮ ತಾಯಿ ಹೆಸರು, ವಿಜಯ್ ಅಂದ್ರೆ ನಮ್ಮ ತಂದೆ ಹೆಸರು. ಹಾಂ ಸರ್. ಅವ್ರದ್ದು ಕಂಡಿರೋ ಕನಸಿನ ಮನೆ ಇದು. ಹಾಂ ಸರ್. ಹಾಗಾಗಿ ಲಲಿತಾ ವಿಜಯ್ ನಿಲಯ ಅಂತೇಳಿ ಹಾಂ ಸರ್ ಹೆಸರು ಇಟ್ಟಿದ್ದೀವಿ. ಭಾಳ ಬ್ಯೂಟಿಫುಲ್ ಥಿಂಕಿಂಗ್ ಇದೆ ಸರ್. ಭಾಳ ಇಷ್ಟ ಆಯ್ತು. ನಂದು ಏನಾದ್ರು ಮನೆ ಇದ್ರೆ ನನಗೂ ಇದು ಈ ತರ ಮನೆ ಕಟ್ಸಕ್ಕೆ ಭಾಳ ಇಷ್ಟ ಇದೆ. ಆಗ್ಲಿ ಸರ್, ಆಗ್ಲಿ. ಒಂದು ಸ್ಮಾಲ್ ಬನ್ನಿ ಸರ್, ಬನ್ನಿ ತೋರಿಸಿ ಬನ್ನಿ. ಸರ್, ಇದು ನೋಡ್ತಿದ್ದೀನಿ ಸರ್, ಇದು ಯಾವುದೋ ಒಂಥರ ಯೂನಿಕ್ ಟೈಪ್ ಕಾಣ್ತಿದೆಲ್ಲ ಸರ್. ಈ ತರ ಫಸ್ಟ್ ಟೈಮ್ ನೋಡ್ತಿರೋದು. ಏನು ಸರ್ ಸರ್, ಇದು ನ್ಯಾಚುರಲ್ ಸ್ಲೇಟ್ ಅಂತ ಹೇಳಿ. ಹಾಂ ಸರ್. ಇದು ಬಂದು ಓಲ್ಡ್ ಪ್ಯಾಟರ್ನ್ ಇದು. ಆಕ್ಚುಲಿ ಇದು ತುಂಬಾ ಹಳೆ ಪ್ಯಾಟರ್ನ್ ಇದು. ಇದು ನೀವು ಬೇರೆ ಕಡೆ ಎಲ್ಲರ ಗೋಡನ್ನು, ಆಮೇಲೆ ಹಳೆ ಕಾಲದ ಮನೆಗಳು, ಆಮೇಲೆ ಎಲ್ಲ ನೋಡಿದ್ರೆ ಇದು ಗೊತ್ತಾಗುತ್ತೆ. ಬಟ್ ಇದು ನಾವು ಅದನ್ನೆಲ್ಲ ನೋಡಿ ನಮಗೆ ಪುನಃ ಅದು ಸ್ವಲ್ಪ ಓಲ್ಡ್ ಮೆಮೊರಿ ಮತ್ತೆ ಇದು ಆಗಲಿ ಅಂತಂತೇಳಿ ಮತ್ತೆ ನಾವು ಅದನ್ನ ಎಲಿವೇಶನ್ಗೆ ಲುಕ್ ಚೆನ್ನಾಗಿ ಕೊಡುತ್ತೆ ಅಂತಂತೇಳಿ ಮತ್ತೆ ಅದನ್ನ ಹಾಕ್ಸಿದೀವಿ ನಾವು. ಇದು ಒಂಥರ ಮಾಡರ್ನ್ ಹೌಸ್ಗೆ ಆಂಟಿಕ್ ಓಲ್ಡ್ ಲುಕ್ ಕಾಣ್ತಿದೆ ಸರ್. ಬನ್ನಿ ಸರ್ ಒಳಗೋಣ. ಮತ್ತೆ ಇನ್ನೊಂದು ಹೇಳ್ಬೇಕಿತ್ತು, ಇದು ಮಲ್ಟಿಪಲ್ ನ್ಯಾಚುರಲ್ ಸ್ಲೇಟ್ಸ್ ಅಂತೇಳಿ. ಇದನ್ನು ನ್ಯಾಚುರಲ್ ಸ್ಟೋನ್ಸೇ. ಇದನ್ನು ನಾವು ಒಳಗಡೆಗೆ ಕಾಂಪೌಂಡಿಗೆ ಹಾಕಿದ್ದೀವಿ. ಮತ್ತೆ ಇದು ಬ್ರಾಜಿಲ್ ಬ್ರೌನ್ ಅಂತಂತೇಳಿ ಪಾರ್ಕಿಂಗಿಗೆ ಲೆದರ್ ಫಿನಿಶಿಂಗು. ಮತ್ತೆ ಸ್ಕಿಡ್ ಆಗಲಿ ಏನಾಗಲಿ ಮತ್ತೊಂದು ಏನೂ ಆಗೋಲ್ಲ. ಮಕ್ಕಳಿಗೆ ಆಟ ಆಡೋಕ್ಕೆ ಆಗಲಿ ಮತ್ತೊಂದು ಎಲ್ಲ. ಮತ್ತು ಆಮೇಲೆ ಸಂಜೆ ಹೊತ್ತು ಮಾರ್ನಿಂಗು ಇಲ್ಲಿ ಟೀ ಕುಡಿಯೋಕ್ಕೆ, ಆಮೇಲೆ ಯಾವಾಗಾರ ಒಂದ್ಸಲ ಒಳಗಡೆ ಕೂತು ಟಿಫನ್ ಮಾಡೋಕ್ಕೆ ಅದಕ್ಕೆ ಬೇಜಾರು ಥರ ನಾವು ಬಂದು ಹೊರಗಡೆಗೂ ಬಂದು ಮಾಡ್ತೀವಿ. ಆ ಟೈಪು ನಾವು ಇದನ್ನು ಮಾಡಿದ್ದೀವಿ. ಆಮೇಲೆ ಮತ್ತೊಂದು ಹೇಳ್ಬೇಕಂದ್ರೆ, ಇದು ನಮಗೆ ತುಂಬ ಇಷ್ಟ ಆಗಿದ್ದಂದ್ರೆ ಇದು ತುಳಸಿ ಕಟ್ಟೆ. ಈ ತುಳಸಿ ಕಟ್ಟೆ ನಾವು ತುಂಬಾ ಚಾಯ್ಸ್ ಮಾಡಿದ್ವಿ. ಚಾಯ್ಸ್ ಮಾಡಿದ್ಮೇಲೆ ನಮಗೆ ಇದು ಲೈಕ್ ಆಯ್ತು. ಇದು ನಮಗೆ ಅರವಿಂದ್ ಮಾರ್ಬಲ್ಸ್ ಅವರು ಎಲ್ಲ ನಮಗೆ ಏನೇನು ಬೇಕು ಮನೆಗೆ, ಒಂದು ಟೈಲ್ಸ್ ಇಂದ ಹಿಡ್ಕೊಂಡು ಆಮೇಲೆ ಮಾರ್ಬಲ್ಸು, ಆಮೇಲೆ ಬಂದು ಇದು ಗ್ರಾನೈಟ್ಸು, ತುಳಸಿ ಕಟ್ಟೆ ಎಲ್ಲ ಅವರೇ ನಮಗೆ ಸಪ್ಲೈ ಮಾಡಿದ್ದು. ಒಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಮಗೆ. ಹೌದು ಸರ್. ಸರ್, ಮತ್ತೆ ನಾನು ಹೊರಗೆಲ್ಲ ನೋಡ್ತೀನಿ ಸರ್, ಆಲ್ಮೋಸ್ಟ್ ಎಲ್ಲ ಟಿಂಟೆಡ್ ಗ್ಲಾಸ್ ಯೂಸ್ ಮಾಡಿದ್ದೀರಾ ಸರ್? ಟಿಂಟೆಡ್ ಗ್ಲಾಸು ಅದು ಆಕ್ಚುಲಿ ನಮ್ದು ಇದು ಮನೆ ಬಂದು ಉತ್ತರ ಪಶ್ಚಿಮ ಕಾರ್ನರ್ ಸರ್. ಇದು ಆಕ್ಚುಲಿ ಪೂರ್ವ ಇದ್ದಿದ್ರೆ ನಮಗೆ ಇದು ಹಾಕೋ ಅವಶ್ಯಕತೆ ಇರ್ತಿದ್ದಿಲ್ಲ. ಓಕೆ. ಆಮೇಲೆ ನಾವು ಇದು ಎಂಟ್ರೆನ್ಸ್ ಕೊಡ್ಬೇಕಂದ್ರೆ ಇಲ್ಲೇ ಉತ್ತರದಿಂದನೇ ಎಂಟ್ರೆನ್ಸ್ ಕೊಡ್ಬೇಕು. ಆಮೇಲೆ ಬಂದು ನಾವು ಈಗ ಹೋಗ್ಬೇಕಲ್ಲ, ಇದು ನಾವು ಇಲ್ಲೇ ಏನಾರ ಮೆಟ್ಲು ಮಾಡಿದ್ವಿ ಅಂದ್ರೆ ನಮಗೆ ಇಲ್ಲಿ ಪಾರ್ಕಿಂಗಿಗೆ ಇದಕ್ಕೆ ಸ್ವಲ್ಪ ಸ್ಪೇಸ್ ಕಮ್ಮಿ ಆಗ್ತಿತ್ತು ಅಂತೇಳಿ ಅಲ್ಲಿಂದನೇ ಮೆಟ್ಲು ಕೊಟ್ಟು ಆ ಕಡೆಯಿಂದ ಈ ಕಡೆ ಯಾರು ಸ್ವಲ್ಪ ಸ್ಲಿಪ್ ಆಗೋದಾತು ಏನು ಆಗೋದು ಬೇಡ ಅಂತಂತೇಳಿ ಟಫನ್ ಗ್ಲಾಸ್ ಹಾಕ್ತಿದ್ವಿ. ಅದು ಸ್ವಲ್ಪ ಎಲ್ಲರೂ ಟ್ರಾನ್ಸ್ಪರೆಂಟ್ ಗ್ಲಾಸ್ ಹಾಕ್ತಾರೆ, ನಾವು ಸ್ವಲ್ಪ ಬ್ರೌನ್ ಕಲರ್ ಗ್ಲಾಸ್ ಹಾಕ್ತಿದ್ವಿ. ಅದು ಎಲ್ಲ ಥೀಮಿಗೂ ಮ್ಯಾಚ್ ಆಗ್ತದೆ. ಹೌದೌದು ಸರ್. ಒಳಗಡೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಐತೆ ಸರ್. ಈ ಥಿಂಗ್ಸ್ ಪ್ರಾಪರ್ಟಿ ವಿಡಿಯೋಸ್ ನೋಡ್ತಿದ್ರಲ್ಲ, ಒಳಗೆ ಒಂದು ಸ್ಮಾಲ್ ನಿಮಗೋಸ್ಕರ ಸರ್ಪ್ರೈಸ್ ಇದೆ. ನಾವು ಇದು ವಿಡಿಯೋ ಕಂಟಿನ್ಯೂ ಆಗಬೇಕಾದ್ರೆ ತೋರಿಸ್ತೀನಿ. ಬನ್ನಿ ಇವಾಗ ನೆಕ್ಸ್ಟ್ ವಿಡಿಯೋ ಒಳಗೆ ಹೋಗೋಣ. ಸರ್, ಹ್ಯಾಸ್ ಇಲ್ಲಿ ನೋಡ್ತಿದ್ದೀವಿ ಸರ್, ಇದು ಏನು ಸರ್? ಇದೇನಾದ್ರು ಯೂನಿಕ್ನೆಸ್ ಏನಾದ್ರು ಸರ್? ಇದು ಭತ್ತದ ತೋರಣ. ಹಾಂ ಸರ್. ಆ್ಯಕ್ಚುಲಿ ನಮ್ಮದು ಏನು ಎಮೋಷನ್ ಅಂದರೆ, ನಾವು ದುಡಿತಿರೋದೇ ಭತ್ತದಿಂದ. ಅದೊಂದು ಮತ್ತು ಇದೊಂದು ಶುಭ ಸಂಕೇತ. ಹಾಗಾಗಿ ನಮಗೆ ಇದಿರಲಿ, ನಮಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ಇದನ್ನ ಸರ್. ಮತ್ತೆ ಇದು ಡೋರು ಸ್ವಲ್ಪ ಯೂನಿಕ್ ಆ್ಯಂಡ್ ಜಾಸ್ತಿ ಇದೆ ಸರ್. ಇದು ಯೂಶಲಿಕ್ಕಿಂತ ಜಾಸ್ತಿ ಬರುತ್ತೆ ಸರ್. ಇದು ಆ್ಯಕ್ಚುಲಿ ಇದು 8 ಅಡಿ ನಿಂಟ್ಲು ಸರ್. ನಾವು ಇಡೀ ಮನೆ ಮಾಡಿರೋದೇ 8 ಅಡಿ ನಿಂಟ್ಲು ಸರ್. ಇದು ಬಂದು 7 ಅಡಿ 8 ಅಡಿ ಇದು ಫ್ರೇಮ್ ಸರ್. ಇದು ಟೀಕ್ ವುಡ್ಡಿಂದು ವಿತ್ ವೆಂಟಿಲೇಷನ್. ಹಾಗಾಗಿ ಇದು ಡೋರು ಅದೆಲ್ಲ ಸ್ವಲ್ಪ ತುಂಬ ದೊಡ್ಡದಾಗಿ ಕಾಣುತ್ತೆ. ಹಾಂ, ಬನ್ನಿ ಒಳಗಡೆ ಬನ್ನಿ. ಓಕೆ ಸರ್. ಏನು ಬ್ಯೂಟಿಫುಲ್ ಲೈಟಿಂಗ್ಸ್, ಏನು ಬ್ಯೂಟಿಫುಲ್ ಇಂಟೀರಿಯರ್ ಇದೆ ಸರ್. ಥ್ಯಾಂಕ್ ಯು ಸರ್.
ಥ್ಯಾಂಕ್ ಯು ಸರ್ ಏನ್ ಸರ್ ಎಲ್ಲ ಇದು ವುಡನ್ ಫಿನಿಶಿಂಗ್ ವುಡನ್ ಯೂಸ್ ಮಾಡಿದ್ರಲ್ಲ ಸರ್, ಏನಾದ್ರು ಯೂನಿಕ್ನೆಸ್ ಏನಾದ್ರು ಇದೆಯಾ? ಸರ್ ಯೂನಿಕ್ನೆಸ್ ಅನ್ನೋದಕ್ಕಿಂತ ನಾವು ತೋಟದಲ್ಲಿ ಟೀಕ್ ವುಡ್ ಪರ್ಚೇಸ್ ಮಾಡಿದ್ವಿ. ಕಂಪ್ಲೀಟ್ ನಾವು ಟೀಕ್ ವುಡ್ ಅಲ್ಲೇ ನಾವು ಕಿಟಕಿ ಆಯ್ತು, ಬಾಕ್ಲ ಆಯ್ತು, ಎಲ್ಲ ಟೀಕ್ ವುಡ್ ಯೂಸ್ ಮಾಡಿದ್ವಿ ನಾವು. ತೋಟದಲ್ಲಿ ನಮಗೆ ಪರಿಚಯ ಇರೋರು ಒಬ್ರು ಅವರು ನಮಗೆ ಹೇಳಿದ್ರು ಹಿಂಗಿದೆ, ನಾವು ಮನೆ ಕಟ್ಟಬೇಕಿತ್ತು. ಆ ಟೈಮಲ್ಲಿ ನಮಗೂ ಒಂದು ಒಳ್ಳೆ ನಮಗೆ ಅವಕಾಶ ಸಿಕ್ತು ಪರ್ಚೇಸ್ ಮಾಡಕ್ಕೆ. ಹಾಗಾಗಿ ಅಲ್ಲಿ ಹೋಗಿ ನಮಗೆ ಎಷ್ಟು ಬೇಕು ನಾವು ಅಷ್ಟಲ್ಲಿಂದ ಟೀಕ್ ವುಡ್ ತಂದು. ಇದು ಯಾವಾಗ ಪರ್ಚೇಸ್ ಮಾಡಿದ್ದು ಸರ್ ನೀವು? ಸರ್ ನಾವಿದು ಬಿಫೋರ್ ಕರೋನಾ ನಾವು ಓಕೆ ಸರ್ ಅವಾಗೇ ಪರ್ಚೇಸ್ ಮಾಡಿದ್ವಿ. ಈಗಿನ ಕಾಲದಾಗ ಬಹಳ ಇದು ಈಗೆಲ್ಲ ಸ್ವಲ್ಪ ರೇಟ್ ಎಲ್ಲ ಕಾಸ್ಟ್ಲಿ ಇದೆ ಸರ್. ಹಾಗಾಗಿ ನಮಗೆ ಏನು ಕಂಪ್ಲೀಟ್ ಆಗಿ ವುಡ್ ಇತ್ತಂದ್ರೆ ಸ್ವಲ್ಪ ಲುಕ್ ಚೆನ್ನಾಗಿ, ಹೌದು ಸರ್, ಕಾರ್ನರ್ ಬಿಲ್ಡಿಂಗ್ ಹಂಗಾಗಿ ಸ್ವಲ್ಪ ಚೆನ್ನಾಗಿ ಕಾಣ್ಲಿ ಅಂತೇಳಿ ಟೀಕ್ ವುಡ್ ಜಾಸ್ತಿ ನಾವು ಯೂಸ್ ಮಾಡಿದ್ದೀವಿ ಸರ್. ಮತ್ತೆ ನೋಡ್ತಿದ್ದೀನಿ ಸರ್, ಇದು ಗ್ರಾನೈಟ್ ಎಲ್ಲ ಇದು ಮಾರ್ಬಲ್ ಇದು ಮಾರ್ಬಲ್ ಬಂದು ಇದು ಇಟಾಲಿಯನ್ ಮಾರ್ಬಲ್ ಡೈನಾ ಅಂತೇಳಿ. ಇದು ಅರವಿಂದ್ ಮಾರ್ಬಲ್ಸ್ ಅವರು ನಮಗೆ ಕೊಡ್ತಿದ್ರು. ಅವರು ಬಂದು ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ಮೊದಲನಾಗೆ. ಹಾಗಾಗಿ ಪಾಪ ನಮಗೆ ಚಾಯ್ಸ್ ಮಾಡಿ ನಮಗೆ ಅವರು ನಮಗೆ ಕೊಡ್ಸಿದ್ರು. ಇದೆಲ್ಲ ಮಾರ್ಬಲ್ ಆಗ್ಲಿ ಎಲ್ಲ ಲುಕ್ಕಿಂಗ್ ಮ್ಯಾಚ್ ಆಗ್ತಿದೆ ಸರ್. ಇದು ಎಲ್ಲ ಮ್ಯಾಚಿಂಗ್ ಆಗಿದೆ. ಓಕೆ ಸರ್, ಓಕೆ ಬನ್ನಿ ಸರ್. ಅರವಿಂದ್ ಮಾರ್ಬಲ್ಸ್ನವರು ಇಲ್ಲಿದ್ದಾರೆ. ಹಾಂ ಸರ್. ಅವರು ನಿಮಗೆ ಇನ್ನು ಉಳಿದ ಇನ್ಫಾರ್ಮೇಶನ್ ಅವರು ಡೀಟೇಲ್ಸ್ ಆಗಿ ಕೊಡ್ತಾರೆ ನಿಮಗೆ. ಬನ್ನಿ ಅರವಿಂದ್. ಸೊ ನಮ್ಮ ಟೀಮ್ ಮೆಂಬರ್ ಹೇಳ್ದಂಗೆ ಇವತ್ತು ಒಂದು ಸರ್ಪ್ರೈಸ್ ಎಲಿಮೆಂಟ್ಸ್ ಫ್ರಮ್ ದ ಥಿಂಗ್ಸ್ ಹಿಲ್ ಪ್ರಾಪರ್ಟೀಸ್. ಅದೇನಂತ ಹೇಳಿದ್ರೆ ವಿ ಆರ್ ಸ್ಟಾರ್ಟಿಂಗ್ ಎ ಪ್ಲೇ ಲಿಸ್ಟ್. ಅದರಲ್ಲಿ ವಿ ಆರ್ ಕೊಲಾಬ್ರೇಟಿಂಗ್ ವಿತ್ ಇಂಟೀರಿಯರ್ ಡಿಸೈನರ್ಸ್, ಆರ್ಕಿಟೆಕ್ಟ್ ಮತ್ತು ಆಲ್ ದ ಎಕ್ಸ್ಪರ್ಟೀಸ್ ಇನ್ ದ ಕನ್ಸ್ಟ್ರಕ್ಷನ್ ಫೀಲ್ಡ್. ಇವತ್ತು ನಮ್ಮ ಜೊತೆ ಒಬ್ಬರು ಇದ್ದಾರೆ, ಅವ್ರ ಹೆಸರು ಅರವಿಂದ್ ಸರ್ ಅಂತ. ಅವ್ರು ಎದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಂತ ಹೇಳಿ ಕೇಳೋಣ ಬನ್ನಿ. ನಮಸ್ಕಾರ, ನನ್ನ ಹೆಸರು ಬಂದುಬಿಟ್ಟು ಅರವಿಂದ್ ಅಂತೇಳಿ. ಸೊ ನಮ್ಮ ಫರ್ಮ್ ಹೆಸರು ಬಂದುಬಿಟ್ಟು ಅರವಿಂದ್ ಮಾರ್ಬಲ್ಸ್ ಆ್ಯಂಡ್ ಗ್ರಾನೈಟ್ಸ್. ಸೊ ಇದು ಬಂದುಬಿಟ್ಟು ನಮ್ಮ ಫಾದರ್ ಆಲ್ಮೋಸ್ಟ್ 45 ಇಯರ್ಸಿಂದ ದಾವಣಗೆರೆಯಲ್ಲಿ ಬಂದು ಮೊದಲನೇ ಬಾರಿಗೆ ಸ್ಟಾರ್ಟ್ ಮಾಡಿದರು. ಸೊ ವಿ ಆರ್ ದ ಎಕ್ಸ್ಪರ್ಟೀಸ್ ಇನ್ ನ್ಯಾಚುರಲ್ ಸ್ಟೋನ್ಸ್ ಆ್ಯಂಡ್ ಮಾರ್ಬಲ್ ಎಕ್ಸ್ಪರ್ಟ್ಸ್. ಬನ್ನಿ, ಇವತ್ತು ನಾನು ನ್ಯಾಚುರಲ್ ಸ್ಟೋನು, ಮಾರ್ಬಲ್, ಇಟಾಲಿಯನ್ ಮಾರ್ಬಲ್ಲು, ಗ್ರಾನೈಟ್ಸು, ಟೈಲ್ಸ್ ಅದರಲ್ಲಿ ಏನಿದೆ, ಸೊ ಅದನ್ನು ಹೇಗೆ ಮೇಂಟೈನ್ ಮಾಡಬೇಕು, ಸೊ ಪರ್ಟಿಕ್ಯುಲರ್ ಕನ್ಸ್ಟ್ರಕ್ಷನಲ್ಲಿ ಸೊ ಯಾವ ರೀತಿ ನೀವು ಇಂಟೀರಿಯರ್ ಡಿಸೈನಿಗೆ ತಕ್ಕಂಗೆ ನೀವು ಇಟಾಲಿಯನ್ ಮಾರ್ಬಲ್ ಆಗಲಿ, ಗ್ರಾನೈಟ್ ಆಗಲಿ, ಬೇರೆ ಕ್ಯಾಟಗರೀಸ್ ನ್ಯಾಚುರಲ್ ಸ್ಟೋನ್ಸ್ ಆಗಲಿ ನೀವು ನನ್ನಿಂದ ಕೇಳ್ಬೋದು. ಸೊ ನಾವು ನಿಮಗೆ ಕ್ಲೀನಾಗಿ ಸಪ್ಲೈ, ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಾವು ಸಪ್ಲೈ ಮಾಡಿಕೊಡ್ತೀವಿ, ಪ್ಲಸ್ ಲೇಯಿಂಗ್ ಕಾಂಟ್ರಾಕ್ಟು ಮಾಡ್ತೀವಿ. ಅದಲ್ಲದೆ ನಿಮಗೆ ಸಜೆಷನು ಮಾಡ್ತೀವಿ ನಾವು. ಹಾಯ್ ಸರ್. ಹಾಯ್ ಸರ್, ಇವತ್ತಿನ ಪ್ರಾಪರ್ಟಿ ನೋಡ್ತಿದ್ರೆ ಇದರಲ್ಲಿ ನಿಮ್ದು ಏನೇನು ರೋಲ್ ಇದೆ ಸರ್? ಸೊ ಇದರಲ್ಲಿ ಸ್ಪೆಷಲಿ ಬಂದ್ಬಿಟ್ಟು ನಮ್ಮದು ಇಟಾಲಿಯನ್ ಮಾರ್ಬಲ್, ಇಂಡಿಯನ್ ಮಾರ್ಬಲ್, ಗ್ರಾನೈಟ್, ಟೈಲ್ಸ್ ಆ್ಯಂಡ್ ನ್ಯಾಚುರಲ್ ಸ್ಟೋನ್ಸ್ ವಿಚ್ ಇಸ್ ವಿ ಆಲ್ರೆಡಿ ಯೂಸ್ಡ್ ಔಟ್ಸೈಡ್ ಆಫ್ ವಾಲ್ ಕ್ಲಾಡಿಂಗ್ ಆ್ಯಂಡ್ ಫ್ರಂಟ್ ವಾಲ್ ಆಫ್ ದಿಸ್ ಹೌಸ್. ಸೊ ಇದ್ರ ಬಗ್ಗೆ ನಾನು ಎಕ್ಸ್ಪರ್ಟು, ನಾನು ಅದ್ರ ಬಗ್ಗೆನೇ ನಾನು ಮಾಹಿತಿ ಕೊಡ್ತೀನಿ. ಖಂಡಿತ ಸರ್, ಬನ್ನಿ ಸರ್ ನೋಡೋಣ. ಸರ್, ಇದು ಫ್ಲೋರಿಂಗಿಗೆ ಹಾಕಿರೋದು ಏನು ಸರ್ ಇದು? ಸೊ ಇದು ಎಸ್ಪೆಷಲಿ ಬಂದುಬಿಟ್ಟು ಇಟಾಲಿಯನ್ ಮಾರ್ಬಲು. ಇಟಾಲಿಯನ್ ಮಾರ್ಬಲಲ್ಲೂ ನಿಮಗೆ ಡಿಫ್ರೆಂಟ್ ವೆರೈಟೀಸು. ಸೊ ಇದ್ರ ಹೆಸರು ಬಂದುಬಿಟ್ಟು ಡೈನಾ ಅಂತೇಳಿ, ವಿಚ್ ಇಸ್ ವೆರಿ ಗುಡ್. ಈ ಮನೆ ಕನ್ಸ್ಟ್ರಕ್ಷನು ಆಮೇಲೆ ಇಲ್ಲಿ ಮಾಡಿರೋ ಇಂಟೀರಿಯರ್ ಡಿಸೈನಿಂಗ್ ತಕ್ಕಂಗೆ ನಾವು ಇವ್ರಿಗೆ ಸಜೆಸ್ಟ್ ಮಾಡಿರೋದು. ಸೊ ಇದು ಬಂದು ಫಿಟ್ಟಿಂಗ್ ಎಲ್ಲ ಆಗಿದ್ಮೇಲೆ ಪಾಲಿಷ್ ಆಗುತ್ತೆ. ಪಾಲಿಷ್ ಆಗಿದ್ಮೇಲೆ ಏನಂದರೆ ದ ವೇ ಆಫ್ ಲುಕಿಂಗ್ ಇಟ್ಸ್ ವೆರಿ ಡಿಫ್ರೆಂಟ್. ಆಮೇಲೆ ನೀವು ಪ್ರತಿಯೊಂದು ನೋಡ್ಬೋದು. ಈ ಫ್ಲೋರಿಂಗ್ ಬಂದುಬಿಟ್ಟು ಡೈನಾ. ಇದಕ್ಕೂ ಆಮೇಲೆ ನೀವು ಫ್ರಂಟಲ್ಲಿ ಇವರು ಆ್ಯಕ್ಚುಲಿ ವಾಲ್ ಪೇಪರ್ ಎಲ್ಲ ಏನು ಮಾಡಿದ್ದಾರೆ, ಇಂಟೀರಿಯರ್ ಡಿಸೈನ್ ಏನು ಮಾಡಿದ್ದಾರೆ, ಆಲ್ಮೋಸ್ಟ್ ಇಟ್ಸ್ ಮ್ಯಾಚಬಲ್. ಸೊ ನಾವು ಅದನ್ನು ಸಜೆಸ್ಟ್ ಮಾಡ್ತೀವಿ. ನಿಮ್ಮ ಮನೆಗೆ ತಕ್ಕಂಗೆ ಆರ್ಕಿಟೆಕ್ಟ್ ಆಗಲಿ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಯಾರೇ ಎಕ್ಸ್ಪರ್ಟ್ ಆಗಲಿ ಅಥವಾ ಇಂಜಿನಿಯರ್ಸ್ ಆಗಲಿ ಅಥವಾ ಪರ್ಸ್ನಲ್ಲು ಮನೆ ಓನರ್ ಆಗಲಿ, ಪ್ರತಿಯೊಬ್ಬರಿಗೂ ನಾವು ಅವ್ರ ಮನೆಗೆ ತಕ್ಕಂಗೆ, ಬಜೆಟಿಗೆ ತಕ್ಕಂಗೆ ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಏನು ಮೆಟೀರಿಯಲ್ ಬೇಕು, ಎಷ್ಟು ಕಾಸ್ಟಿಂಗಲ್ಲಿ ಕಮ್ಮಿ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿಯಿಂದ ಕಮ್ಮಿ ನಾವು ಅವ್ರಿಗೆ ಡೈರೆಕ್ಟ್ ಫ್ಯಾಕ್ಟ್ರಿ ನಾವು ಸಪ್ಲೈ ಮಾಡ್ತೀವಿ. ಸೊ ಫ್ಲೋರಿಂಗಲ್ಲಿ ಬಂದುಬಿಟ್ಟು ನಾವು ಯೂಸ್ ಮಾಡಿರೋದು ಡೈನಾ ಇಟಾಲಿಯನ್ ಮಾರ್ಬಲ್ಲು. ಸೊ ಒಳಗೆ ನೋಡಿದ್ದಾಗೆ ನೀವು, ಸೊ ನಾವು ಫ್ಲೋರಿಂಗಿಗೆಲ್ಲ ನಾವು ಇಟಾಲಿಯನ್ ಮಾರ್ಬಲ್ ಡೈನಾ ಯೂಸ್ ಮಾಡಿದ್ವಿ. ಸೊ ಹೊರಗಡೆ ಪಾರ್ಕಿಂಗ್ ನೋಡಿದರೆ ವಿ ಯೂಸ್ ದ ಲೆದರ್ ಪಾಲಿಶ್, ವಿಚ್ ಇಸ್ ಹೆಂಗೆ ಅಂದರೆ ಗ್ರಿಪ್ ಇರುತ್ತೆ. ಮಕ್ಕಳು ಆಗಲಿ, ಯಜಮಾನ್ರು ಆಗಲಿ, ಮನೇಲಿ ಯಾರಾದರೂ ಏಜ್ ಪರ್ಸನ್ಸ್ ಇದ್ದರೆ ಸೊ ಅವ್ರಿಗೇನೆಂದರೆ ಇದು ನಡೆಯಬೇಕಾದ್ರೆ ಗ್ರಿಪ್ ಕೊಡುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಪ್ರತಿಯೊಂದಕ್ಕೂ ನಾವು ಸಜೆಷನ್ ಮಾಡ್ತೀವಿ. ಸೊ ಅದು ಅಲ್ಲದೆ ಫ್ರಂಟ್ ವಾಲಿಗೆ ನಾವು ವಿ ಯೂಸ್ ದ ಮಲ್ಟಿಪಲ್ ಕಲರ್ ಆಫ್ ನ್ಯಾಚುರಲ್ ಪ್ಲೇಟ್ಸ್. ಓಕೆನಾ, ಇಟ್ಸ್ ಅ ಓಲ್ಡ್ ಒನ್, ಬಟ್ ಇತ್ತೀಚೆಗೆ ಮತ್ತೆ ಇದು ಟ್ರೆಂಡಿಂಗ್ ಆಗಿದೆ. ಟ್ರೆಂಡಿಂಗ್ ಆದಾಗ ಏನಾಗುತ್ತೆ ಅಂದರೆ ವಿ ಆರ್ ಆಲ್ಸೋ ಫಾಲೋಯಿಂಗ್ ದ ಟ್ರೆಂಡ್.
ಸೊ ಆಲ್ಮೋಸ್ಟ್ ಒಂದು 40 ಇಯರ್ಸ್ ಬ್ಯಾಕ್ ಹೋದರೆ ಸೊ ಪ್ರತಿಯೊಬ್ಬರು ಅವ್ರ ಮನೆಯಲ್ಲಿ ವಾಲ್ ಕ್ಲಾಡಿಂಗ್ ಆಗಲಿ ಪ್ರತಿಯೊಬ್ಬರು ನ್ಯಾಚುರಲ್ ಸ್ಟೋನ್ಸ್ ಯೂಸ್ ಮಾಡ್ತಿದ್ವಿ. ಸೊ ಅದರಲ್ಲಿ ಇದು ಒಂದು. ಸೊ ನಮ್ಮ ದಾವಣಗೆರೆಯಲ್ಲಿ ನೀವು ನೋಡಿರ್ಬೋದು, ಬಾಪೂಜಿ ಡೆಂಟಲ್ ಕಾಲೇಜ್ ಆಗಲಿ ಆಮೇಲೆ ಬಾಪೂಜಿ ಹಾಸ್ಪಿಟಲ್ ಆಗಲಿ, ಅಲ್ಲಿಗೆಲ್ಲ ಹೊರಗಡೆ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಆಲ್ಮೋಸ್ಟ್ ಹೌದು 50 ಫೀಟ್ 60 ಫೀಟ್ ಎಲ್ಲ ಮಾಡಿದ್ದಾರೆ. ಸೊ ಅದೆಲ್ಲ ಬಂದ್ಬಿಟ್ಟು ನ್ಯಾಚುರಲ್ ವಾಲ್ ಕ್ಲಾಡಿಂಗ್, ನ್ಯಾಚುರಲ್ ಸ್ಟೋನ್ ಕ್ಲಾಡಿಂಗ್ ಅದು. ಸೊ ಇದು ಅಲ್ಲದೆ ನೀವು ಇಲ್ಲಿ ಬಂದು ನೋಡ್ಬೋದು, ಮನೆ ಎಂಟ್ರೆನ್ಸಿಗೆ ನಾವು ಏನು ಯೂಸ್ ಮಾಡಿದ್ವಲ್ಲ, ಇಟ್ಸ್ ಅನ್ ಟ್ರಾವೆಟಿಂಗ್. ಸೊ ಇದನ್ನು ನಾವು, ಇದು ಆ್ಯಕ್ಚುಲಿ ಪ್ಲೇನ್ ದೊಡ್ಡದಾಗಿ ಬರುತ್ತೆ, ಗ್ಯಾಂಗ್ಸದಲ್ಲೂ ಬರುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸೈಜಲ್ಲೂ ಬರುತ್ತೆ. ಅದು ನಾವು ಕಟಿಂಗ್ ಮಾಡಿಬಿಟ್ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಸೈನಲ್ಲಿ ನಾವು ವಾಲ್ ಕ್ಲಾಡಿಂಗ್ ಮಾಡಿದ್ವಿ. ಸೊ ಇದಲ್ಲದೆ ಸ್ಟಾರ್ಟಿಂಗ್ ಇಂಟ್ರೊಡಕ್ಷನ್ ನಿಮಗೆ ಕೊಟ್ಟಾಗೆ, ಸೊ ಇದು ಬಂದ್ಬಿಟ್ಟು ಬಿಜೋಲಿಯಾ ನ್ಯಾಚುರಲ್ ಸ್ಟೋನ್. ಸೊ ಇದು ಬಂದ್ಬಿಟ್ಟು ಇಟ್ಸ್ ಓಲ್ಡ್ ಪ್ಯಾಟ್ರನ್, ಬಟ್ ಇತ್ತೀಚೆಗೆ ಟ್ರೆಂಡ್ ಆಗಿದೆ. ಈ ನೀವು ಬಿಲ್ಡಿಂಗಿನ ಔಟ್ಲುಕ್ ಏನಾದ್ರು ನೋಡಿದರೆ, ಸೊ ಅದಕ್ಕೆ ತಕ್ಕಂಗೆ ನಾವು ಇದನ್ನೆಲ್ಲ ನ್ಯಾಚುರಲ್ ಆಗಿ ನಾವು ಫಿಟ್ಟಿಂಗ್ ಮಾಡಿಬಿಟ್ಟು ಇದ್ರ ಮೇಲೆ ನಾವು ಶೀಲರ್ ಹಚ್ಚಿದ್ವಿ. ಶೀಲರ್ ಯಾಕೆ ಅಂದರೆ, ಶೀಲರ್ ಏನು ಮಾಡುತ್ತೆ ಅಂದರೆ ವಾಟರ್ ಆಗಲಿ, ಆಯಿಲ್ ಆಗಲಿ, ಡಸ್ಟ್ ಆಗಲಿ ಅದನ್ನೆಲ್ಲ ಹೀರ್ಕೊಳ್ಳೋಕೆ ಬಿಡಲ್ಲ. ಸೊ ಅದಕ್ಕೋಸ್ಕರ ನಾವು ಶೀಲರ್ ಅಂತಲೂ ಅಷ್ಟೇ, ನಾವು ಬರೀ ಸಪ್ಲೈ ಆಮೇಲೆ ಫಿಟ್ಟಿಂಗ್ ಮಾತ್ರ ಮಾಡೋದು. ಸೊ ಅದನ್ನು ನೀವು ಹೇಗೆ ಕಾಪಾಡ್ಕೋಬೇಕು, ಫ್ಯೂಚರಿಗೆ ನೀವು ಹೇಗೆ ಕಾಪಾಡ್ಕೋಬೇಕು ಆ ನ್ಯಾಚುರಲ್ ಸ್ಟೋನ್. ಸೊ ಅದ್ರ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತೇವೆ. ಅದಕ್ಕೆ ತಕ್ಕಂಗೆ ಕೆಮಿಕಲ್ಸ್ ಆಗಲಿ ಅದ್ರ ಬಗ್ಗೆ ಡೀಟೇಲ್ಸು ಅದನ್ನು ಸಪ್ಲೈ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಬೆಸ್ಟ್ ನಾನು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ಒಳಗಡೆ ನೀವು ನೋಡಿರ್ಬೋದು ಇಟಾಲಿಯನ್ ಮಾರ್ಬಲ್. ಸೊ ಇಟಾಲಿಯನ್ ಮಾರ್ಬಲ್ ಓನ್ಲಿ ಫಿಟ್ಟಿಂಗ್ ಮಾಡೋದಲ್ಲದೆ ಇದನ್ನು ನೀವು ಮೇಂಟೈನು ಮಾಡಬೇಕಾಗುತ್ತೆ. ಬರೀ ನೀವು ನಿಮಗೆ ಇಷ್ಟವಾದದ್ದು ನೀವು ಮೆಟೀರಿಯಲ್ ತರಿಸ್ಕೊಂಡು ನೀವು ಫಿಟ್ಟಿಂಗ್ ಮಾಡಿಸ್ಕೊಂಡು ಅದನ್ನು ನೀವು ಮೇಂಟೆನೆನ್ಸ್ ಮಾಡಲಿಲ್ಲ ಅಂದರೆ, ಸೊ ಇಟ್ ವಿಲ್ ಲುಕ್ ಆಡ್. ಹೌದು. ಸೊ ಇದರಲ್ಲಿ ನೀವು ಈಗ ನೋಡ್ಬೋದು. ಸೊ ಇದು ಆಗಿರೋದು ಪಾಲಿಶ್ ಆಲ್ಮೋಸ್ಟ್ 3-4 ಇಯರ್ಸ್ ಆಗಿದೆ. 3-4 ಇಯರ್ಸ್ ಆಗಿದ್ದು. ಸೊ ಇವತ್ತಿಗೂ ಪಾಲಿಶ್ ಆಗಿದೆ, ಬಿಕಾಸ್ ದೇ ಮೇಂಟೈನ್ ವೆರಿ ವೆಲ್. ಸೊ ಇದಕ್ಕೂ ಬೇರೆ ಕೆಮಿಕಲ್ಸ್ ಬರುತ್ತೆ. ಸೊ ನೀವು ಸರ್ಫ್ ಯೂಸ್ ಮಾಡೋದಾಗಲಿ, ಲೈಸಾಲ್ ಯೂಸ್ ಮಾಡೋದಾಗಲಿ, ಸೊ ಅದನ್ನು ಬಿಟ್ಟು ಎಸ್ಪೆಷಲಿ ಮಾರ್ಬಲ್ ಆ್ಯಂಡ್ ಇಟಾಲಿಯನ್ ಮಾರ್ಬಲಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಮ್ಮ ಹತ್ರ ಕೆಮಿಕಲ್ಸ್ ಬರುತ್ತೆ. ಅದರಿಂದ ಅದಕ್ಕೆ ನೀವು ವಾಶ್ ಮಾಡಿ ಮೇಂಟೈನ್ ಮಾಡ್ಬೋದು. ಸೊ ಇಟ್ ವಿಲ್ ಗಿವ್ ಅ ಲೈಫ್ ಲಾಂಗ್ ಪಾಲಿಶ್. ಓಕೆ. ಸೊ ಈಗ ನೋಡಿರೋ ಹಾಗೆ ನಾನು ನಿಮಗೆ ಇಟಾಲಿಯನ್ ಮಾರ್ಬಲ್ ಆಗಲಿ, ಗ್ರಾನೈಟ್ ಆಗಲಿ, ಟೈಲ್ಸ್ ಆಗಲಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಹೇಳಿದ್ದೀನಿ. ಸೊ ನನ್ನ ಕಡೆಯಿಂದ ಏನಂದರೆ, ನಮ್ಮ ಆ್ಯಕ್ಚುಲಿ ಕಂಪ್ನಿಗೆ ಬಂದುಬಿಟ್ಟು 3 ಸೆಕ್ಷನ್ಸ್ ಇದೆ. 3 ಸೆಕ್ಷನ್ಸ್ ಅಂದರೆ, ಒಂದು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ನಿಮಗೆ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ. ಸೆಕೆಂಡ್ ಒನ್ ಬಂದುಬಿಟ್ಟು ಲೇಯಿಂಗ್ ಕಾಂಟ್ರಾಕ್ಟರ್, ನಮ್ಮಲ್ಲಿ 100+ ಟೀಮ್ ಇದೆ. ಅದು ಅಲ್ಲದೆ ಥರ್ಡ್ ಬಂದುಬಿಟ್ಟು ನಂದು ಆ್ಯಕ್ಚುಲಿ ಮಾನ್ಯುಮೆಂಟ್ಸ್ ಅಂದರೆ ಆ್ಯಂಟಿಕ್ ಐಟಮ್ಸ್ ಎಲ್ಲ ಸಪ್ಲೈ ಮಾಡ್ತೀವಿ. ಲೈಕ್ ಮಾರ್ಬಲ್ ಟೆಂಪಲ್ಸ್, ಮೂರ್ತೀಸ್, ವಾಟರ್ ಫೌಂಟೇನ್, ವಾಲ್ ಫೌಂಟೇನ್, ಆ್ಯಂಟಿಕ್ ಐಟಮ್ಸ್, ಈ ಪ್ರತಿಯೊಂದು ಮಾಡ್ತೀವಿ ನಾವು. ಸೊ ಇದ್ರ ಬಗ್ಗೆ ಮಾಹಿತಿ ಬೇಕಂದರೆ ನೀವು ನಮ್ಮನ್ನು ಸಂಪರ್ಕಿಸ್ಬೋದು. ಸೊ ಇದಲ್ಲದೆ ಈ ಪರ್ಟಿಕ್ಯುಲರ್ ಬಿಲ್ಡಿಂಗ್ ಬಗ್ಗೆ ಇನ್ನೂ ಡೀಟೇಲ್ಸಲ್ಲಿ ಥಿಂಗ್ಸ್ ಹಿಲ್ ಪ್ರಾಪರ್ಟಿಯವ್ರು ಕಂಟಿನ್ಯೂ ಮಾಡ್ತಾರೆ. ಬನ್ನಿ ಕೇಳೋಣ. ಸರ್, ಇದು ದೇವಸ್ಥಾನದ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ಸರ್, ಇದು ದೇವ್ರ ಮನೆ ಬಂದು 5 ಅಡಿ 3 ಇಂಚು 5 ಅಡಿ 7 ಇಂಚು ಆಯ ಇದೆ, ವೃಷಭಾಯ. ಹಾಂ ಸರ್. ಇದು ಪೂರ್ತಿ ಬಂದು ವುಡನ್ ಕಾರ್ವಿಂಗಲ್ಲೇ ನಾವು ಡಿಸೈನ್ ಮಾಡ್ತಿದ್ದೀವಿ. ಹಾಗಾಗಿ ತುಂಬ ಹೈಲೈಟ್ ಆಗಿದೆ ಇದು. ಸರ್, ಮತ್ತೆ ಗ್ಲಾಸ್ ಮೇಲೂ ಎಲ್ಲ ಇದು ಮಾಡಿಸಿದ್ದೀವಿ ಸರ್. ಇದ್ರದ್ದು ಸರ್, ಇದು ದೇವ್ರ ಮನೆ ಅಲ್ಲ. ಹಾಂ ಸರ್. ಸ್ವಲ್ಪ ದೀಪು ಡಿಸೈನ್ ಇರಲಿ ಅಂತ ಹೇಳಿ ನಮ್ಮ ತಂದೆಯವರು ಇದನ್ನ ಸೆಲೆಕ್ಟ್ ಮಾಡಿರ್ತೀವಿ. ಈ ಟೈಪ್ ಇರಲಿ ಅಂತ ಹೇಳಿ ನಮ್ಮ ತಾಯಿ ಮತ್ತೆ ನಮ್ಮ ತಂದೆಯವರು ಇದನ್ನೇ ಇರಲಿ ಅಂತ ಹೇಳಿ ಸೆಲೆಕ್ಟ್ ಮಾಡಿದ್ರು ಸರ್. ಮತ್ತೆ ನೋಡ್ತೀನಿ ಸರ್, ಮನೆ ಎಲ್ಲ ಬಹಳ ದೇವರಿಂದ ಇದು ಇದೆ ಸರ್, ದೇವ್ರ ಭಕ್ತಿ ಸರ್. ಆತನ ಕಾಣಿಕೆ ಸರ್ ಎಲ್ಲ. ಖಂಡಿತ ಸರ್. ಹೌದು ಸರ್. ಹಾಗಾಗಿ ಆಮೇಲೆ ಇದೆಲ್ಲ 8 ಅಡಿ ನೀಟ್ಲ್ ಹಾಕಿದೀವಿ ಸರ್ ನಾವು. ಹಾಗಾಗಿ ಎಲ್ಲ ಸ್ವಲ್ಪ ಕಾರ್ನರ್ ಬಿಲ್ಡಿಂಗ್ ಅಲ್ಲ, ಸ್ವಲ್ಪ ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಸಿಕ್ಕಾಪಟ್ಟೆ ಬೆಳಕು, ಆಮೇಲೆ ಒಳ್ಳೆ ಗಾಳಿ ಬರುತ್ತೆ. ಹಾಗಾಗಿ ನಾವು 8 ಅಡಿ ನೀಟ್ಲು ಮಾಡ್ತೀವಿ ನಾವು. ಅಲ್ಲಿಂದ ಬಂದು ಇದು ಬಂದು ಟಿವಿ ಯೂನಿಟ್. ಇದು ಇಲ್ಲೂ ಎಲ್ಲ ವುಡ್ ಯೂಸ್ ಮಾಡಿದ್ದೀರಾ ಸರ್? ಇದು ಎಲ್ಲ ವೀನಿಯರ್ಸ್ ಇದೆಲ್ಲ, ಪ್ಲೇವುಡ್ಗೆ ವೀನಿಯರ್ ಇದು ಮಾಡಿ. ಆಮೇಲೆ ಇದು ಚಾರ್ಕೋಲ್ ಶೀಟ್. ಇದು ಹೌದು, ಶೀಟ್ ಚಾರ್ಕೋಲ್ ಶೀಟ್. ಇದು ತುಂಬಾ ಹೈಲೈಟ್ ಆಗಿದೆ. ಇದು ಹೌದು ಸರ್, ಇದು ಒಂದೇ ನೋಡ್ತಿದ್ದೀನಿ ಸರ್, ಬಹಳ ಯೂನಿಕ್ ಕಾಣ್ತಿದೆ ಸರ್ ಇದು. ಹಾಗಾಗಿ ಇದನ್ನ ನಾವು ಹಾಕ್ತಿದ್ವಿ. ಆಮೇಲೆ ಬಂದು ಇದೆಲ್ಲ ನಾನು ಮುಂಚೆ ಹೇಳಿದ್ನಲ್ಲ ನಿಮಗೆ, ಇದು
ನಾವು ವುಡ್ ಒಂದು ತೋಟದಲ್ಲಿ ಪರ್ಚೇಸ್ ಮಾಡಿದ್ವಿ ಅಂತ ಹಾ 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 ಈಗ ಬಾಕ್ಲು ಸೈಜು ಆಮೇಲೆ ಕಿಟಕಿ ಸೈಜು ಅದೆಲ್ಲ ಕಟ್ ಮಾಡಿ ಉಳಿದಿರೋದ್ರಲ್ಲಿ ಆರ್ಕಿಟೆಕ್ಟ್ಗಳು ಇದನ್ನ ಡಿಸೈನ್ ಮಾಡ್ಕೊಟ್ರು. ಒಂದು ವೇಸ್ಟ್ ಮಾಡ್ಸಿಲ್ಲ ಸರ್. ವೇಸ್ಟ್ ಯಾವ್ದು ಮಾಡಿಲ್ಲ ಯಾರು. ಹಾಗಾಗಿ ಇದು ತುಂಬಾ ಒಳ್ಳೆ ಚೆನ್ನಾಗಿ ಯೂನಿಕ್ ಡಿಸೈನ್ ಬರ್ತಿದೆ ಸರ್. ಹೌದು, ಲಿವಿಂಗ್ ಏರಿಯಾ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಇವ್ರು ಬಂದು ಸರ್ ಇವ್ರು ಬಂದು ನಮ್ಮ ತಾಯಿ ನಮಸ್ತೆ ಲಲಿತಮ್ಮ ಅಂತ ಹೇಳಿ. ಇವರಿಂದಾನೇ ಮನೆ ಇವರಿಗೋಸ್ಕರನೇ ಎಲ್ಲ ಸರ್. ಹೌದೌದು, ಇವ್ರಿಗೆ ಕಂಡ್ರ ಕನಸಿದು. ಹೌದು ಸರ್. ಅಮ್ಮ ಅಂದ್ರೆ ಮತ್ತೆ ಹೌದೌದು. ನಮ್ಮ ತಂದೆ ಬಂದು ಮಿಲ್ಲಲ್ಲಿ ಇದ್ದಾರೆ, ಹಾ 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 ಸರ್. ಬರ್ತಾರೆ ಈಗ ಅವರು ಬರ್ತಾರೆ, ಅವ್ರು ಬಂದು ಹಾಕ್ತಾರೆ. ಖಂಡಿತ ಸರ್. ಓಕೆ, ಬನ್ನಿ ಹೋಗೋಣ. ಹಾ ಇದು ಬಂದು ಡೈನಿಂಗ್ ಏರಿಯಾ. ಇದು ಹಾ ಸರ್. ಡೈನಿಂಗ್ ಹಾಲಿಂದ ಇದು ಕಿಚನ್ನು. ಇದು ಎಲ್ಲ ನಮಗೆ ವುಡನ್ ಡಿಸೈನ್ ಇರ್ಲಿ, ತೆಳಗಿಂದೆಲ್ಲ ಸೇಮ್ ಹಿಂಗೆ ಇರ್ಲಿ ಅಂತಂತೇಳಿ ಎಲ್ಲ ಮ್ಯಾಚ್ ಮ್ಯಾಚ್ ಆಗ್ಲಿ ಅಂತಾನೆ ಈ ಟೈಪ್ ಮಾಡ್ಕೊಂಡಿದೀವಿ. ಇದು ಬಂದು ಇದು ಸ್ಟೋರ್ ರೂಮ್ ಇದು. ಓಕೆ, ಇದು ಇಲ್ಲೊಂದು ಕಾಮನ್ ಬಾತ್ರೂಮ್ ಕೊಟ್ಟಿದೀವಿ. ಇಲ್ಲಿ ಇದೊಂದು ಕಾಮನ್ ಬಾತ್ರೂಮು. ಬನ್ನಿ ರೂಮಿಗೆ ಹೋಗ್ತೀನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್. ಇದು ಅಳತೆ ಬಂದು 18-16 ಇದು. ಸ್ವಲ್ಪ ವಿಶಾಲವಾಗಿರ್ಲಿ ಅಂತಂತೇಳಿ, ಸ್ಪೇಷಿಯಸ್ ಇದೆ ಸರ್, ಇರ್ಲಿ ಅಂತಂತೇಳಿ ಹೌದು ಸರ್, ನಾವು ಇದನ್ನ ಮಾಡಿದೀವಿ. ರೂಮ್ 18x16 ಇದು. ಓಕೆ ಸರ್. ಇಲ್ಲೂ ಎಲ್ಲ ವಾಲ್ ರೂಫಿಗೂ ಎಲ್ಲ ವುಡನ್ ಫಿನಿಶಿಂಗ್ ಸರ್. ಒಟ್ಟೆಲ್ಲ ಮ್ಯಾಚ್ ಇರ್ಲಿ ಅಂತ ಬಂದ್ರೆ ಏನಾದ್ರೂ ಹಂಗ್ ಸ್ಪೆಸಿಫಿಕ್ ಐತಾ ಸರ್ ವುಡ್ ಕಲರ್ ಇಂದ ನಿಮಗೆ? ಇಲ್ಲ, ಹಾಗೇನಿಲ್ಲ, ಒಟ್ಟು ಮ್ಯಾಚ್ ಇದ್ರೆ ಪ್ರೀಮಿಯಂ ಕಾಣ್ತಿದೆ ಸರ್. ಇದು ನೋಡಕ್ ಚೆನ್ನಾಗಿ ಕಾಣುತ್ತೆ. ಹೌದು ಸರ್. ಹಾಗಾಗಿ ನಾವೆಲ್ಲ ವುಡನ್ ಕಲರ್ ಸ್ವಲ್ಪ ಚಾಯ್ಸ್ ಮಾಡಿದ್ವಿ. ಅದಕ್ಕೆ ಬಂದು ಇದೊಂದು ಅಟ್ಯಾಚ್ ಬಾತ್ರೂಮ್. ಇದು ಇದೊಂದು ಅಟ್ಯಾಚ್ ಬಾತ್ರೂಮ್. ಓ ಸರ್, ಬಾತ್ರೂಮ್ ಇಷ್ಟು ಇದು ಇದೆ ಸರ್. ಇರ್ಲೆಲ್ಲ ವಿಶಾಲವಾಗಿರ್ಲಿ ಮಾಡ್ಕೊಂಡಿದ್ದೀವಿ. ಅದು ಬನ್ನಿ ಫಸ್ಟ್ ಫ್ಲೋರ್ ಹೋಗಿ. ಇಲ್ಲೆಲ್ಲ ನಾವು ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ವಿ ಸ್ಟೇರ್ ಕೇಸ್ ಇದು. ಆಮೇಲೆ ಇದು ವುಡನ್ ಹ್ಯಾಂಡ್ಲಿಂಗ್ ಮಾಡಿದ್ದೀವಿ. ಇದು ಟೀಕ್ ವುಡ್ ಇಂದ ಇದೆ ಬಂದು ಸರ್. ಇದು ಎಲ್ಲ ಏನು ಪೇಂಟ್ ಸರ್? ಇದು ವಾಲ್ ಪೇಪರ್. ಆಮೇಲೆ ನಿಮ್ಗೆ ಹೇಳಿದ್ನಲ್ಲ ಟೀಕ್ ವುಡ್ ನಾವು ತುಂಬಾ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿ, ಅದ್ರದ್ದೆಲ್ಲ ಚಟಪಟೆ ಉಳಿದಿರೋದ್ರಲ್ಲೇ ನಾವು ಇದನ್ನ ಡಿಸೈನ್ ಮಾಡಿದ್ವಿ. ಇದೇ ಬಹಳ ಬ್ಯೂಟಿಫುಲ್ ಕಾಣ್ತಿದೆ ಸರ್. ಹೌದು, ಚೆನ್ನಾಗಿ ಕಾಣುತ್ತೆ ಇದು. ಇದೆಲ್ಲ ಈ ಸ್ಟೆಪ್ಸಿಗೆಲ್ಲ ಬ್ಲ್ಯಾಕ್ ಮಿಕ್ಸಿಂಗ್ ಮಾಡಿ ಲುಕ್ ಚೆನ್ನಾಗಿ ಕಾಣಲಿ ಅಂತಂತೇಳಿ ಇದನ್ನೆಲ್ಲ ಸರ್. ನಾನು ನೋಡ್ತಿದ್ದೀನಿ ಸರ್, ಶಾಂಡ್ಲಿಯರ್ಸ್ ಬಹಳ ಯೂಸ್ ಮಾಡಿದೀರಾ ಸರ್. ಇಲ್ಲಾಗ್ಲಿ ಅಲ್ಲಾಗ್ಲಿ ಕೆಳಗೆ ಅದಕ್ಕೆ ಅಂತ ಸ್ಪೇಸ್ ಬಿಟ್ಟಿದೀವಲ್ಲ ಸರ್. ಮತ್ತದು ಲುಕ್ ಮನೆಗೆ ಅದೇ ಲುಕ್ ಅಲ್ಲ. ಹೌದು ಸರ್. ಹಾಗಾಗಿ ಇದು ಡೈನಿಂಗ್ ಹಾಲಿಗೆ ಇದು ಸರ್ ಇದೊಂದು ಸ್ಟ್ಯಾಂಡರ್ಡ್ ಇಲ್ಲಿ ಅಂತೇಳಿ. ಆಮೇಲೆ ಇದು ಹಾಲಿಗೆ ಇದು ಡೂಪ್ಲೆಕ್ಸ್ ಡಿಸೈನಿಗೆ ಇದಕ್ಕೊಂದು ಮಾಡ್ತೀವಿ. ಇದನ್ನು ಎಲ್ಲ ವುಡನ್ ಕಾರ್ವಿಂಗ್ ಲಾಸ್ಟ್ ರಿಮೈನಿಂಗ್ ವುಡ್ ಇಂದಾನೆ ಸರ್? ಹೌದು ಸರ್, ಇವೆಲ್ಲ ಉಳಿದಿರೋದು ಸರ್. ಇವೆಲ್ಲ ಉಳಿದಿರೋದ್ರಲ್ಲೇ ಮಾಡಿರೋದು. 3 ಬೆಡ್ರೂಮ್ ಅಲ್ಲಿ ಇದೊಂದು ಸೇಮ್ ಹೇಳಿದ್ನಲ್ಲ ನಿಮಗೆ, ಇದನ್ನು 16-18 ತೆಳಗೆ ಹೇಗಿದೆ ಅಲ್ಲ, ಸೇಮ್ ಮೇಲ್ಗಡೆ ಅದೇ ರೂಮ್ಸ್ ಇದೆ. ಇಲ್ಲೂ ಸೇಮ್ ವುಡನ್ ಫಿನಿಶಿಂಗ್ ಸರ್? ವುಡನ್ ಫಿನಿಶಿಂಗ್. ನೈಸ್ ಸರ್. ಇಲ್ಲಿ ರೂಮ್ ಇದ್ರೆ ರೂಮ್ ಬಿಟ್ಟು ಹೊರಗೆ ಹೋಗಂಗ ಅನ್ಸಲ್ಲ ಸರ್. ರೂಮ್ ಅಷ್ಟು ಚೆನ್ನಾಗಿದೆ. ಹೌದೌದು. ಇದು ಬಂದು ಇಲ್ಲಿ ನಿಮಗೆ ತೆಳಗೆ ಏನು ಬಾತ್ರೂಮ್ ತೋರಿಸಿದ್ನಲ್ಲ, ಸೇಮ್ ಅದ್ರ ಬಾತ್ರೂಮ್ ಮೇಲೆ ನಾವು ಆ ಕಡೆ ರೂಮಿಗೆ ಅರ್ಧ, ಈ ಕಡೆ ರೂಮಿಗೆ ಅರ್ಧ ನಾವು ಪೋರ್ಷನ್ ನಾವು ಯೂಸ್ ಮಾಡ್ಕೊಂಡಿದ್ದೀವಿ. ಅಂದ್ರೆ ಬಾತ್ರೂಮ್ ಮೇಲೆ ಬಾತ್ರೂಮ್ ಬರ್ಲಿ ಅಂತಂತೇಳಿ, ಎಲ್ಲೂ ಔಟ್ರು ಹಾಲಿಗಾತು ಮತ್ತೆ ಎಲ್ಲೂ ಕಿಚನ್ ತೆಳಗಾಯ್ತು, ಎಲ್ಲೂ ಬರೋದು ಬೇಡ ಅಂತ ಹೇಳಿ ಆ ಟೈಪ್ ಪ್ಲಾನ್ ಮಾಡಿದ್ವಿ ನಾವು. ಇದು ಒಂದು ಬೆಡ್ರೂಮ್. ಇದು ಒಂದು ಬೆಡ್ರೂಮ್. ಇದು ಒಂದು ಬೆಡ್ರೂಮ್. ಇಲ್ಲಿ ಸ್ವಲ್ಪ ಯೂನಿಕ್ ಇರ್ಲಿ ಅಂತ ಇದು ಸರ್. ಹೌದೌದು. ಇದೆಲ್ಲ ಚೆನ್ನಾಗಿದೆ ಸರ್. ಹೌದು, ಎಲ್ಲ ಚೆನ್ನಾಗಿದೆ. ಇದು ಬೇರೆನೇ ಫೀಲ್ ಬರ್ತಿದೆ ಅಲ್ಲ ಸರ್? ಹೌದೌದು ಸರ್. ಇದು ಒಂಥರ ಮ್ಯಾಟ್ ಫಿನಿಶಿಂಗ್ ಟೈಪ್ ಚೆನ್ನಾಗಿದೆ. ಇದು ಇದನ್ನು ವುಡನ್ ವಾಲ್ ಪೇಪರ್, ನೀವು ಹೇಳ್ದಂಗೆ ಇದನ್ನು ವುಡನ್ ವಾಲ್ ಪೇಪರ್ ಹಾಕ್ಸಿರೋದು ಇದು. ಇದೆಲ್ಲ ವಾಲ್ ಪೇಪರ್ ಬರುತ್ತಾ ಸರ್? ಹೌದು ಸರ್, ಇದೆಲ್ಲ ಕಂಪ್ಲೀಟ್ ವಾಲ್ ಪೇಪರ್. ಇದೊಂದು ವೆರಂಡಾ, ಇದೊಂದು ರೂಮಿಗೆ ಒಂದು ವೆರಂಡಾ ಇರ್ಲಿ ಅಂತ ಹೇಳಿ ಒಂದು ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಮಾರ್ನಿಂಗ್ ಟೀಗಿ ಕುಡಿತೀರಾ ಸರ್ ನೀವು? ಬರ್ತಿರ್ತೀವಿ, ಅವಾಗ ಬರ್ತಿರ್ತೀವಿ. ಎನಿ ಟೈಮ್ ಏನ್ ಬರಕ್ಕಾಗಲ್ಲ, ಅವಾಗ ನೆನಪಾದಾಗ ಒಳ್ಳೆ ಗಾಳಿ ಇದೆ ಸರ್. ಹೊರಗೆ ಔಟ್ಲುಕ್ ಇದ್ರದ್ದೇ ಅಲ್ಲ ಸರ್ ಮೇನ್ ಕಾಣ್ತಿರೋದು.
ಇದೇನಿದೆ ಇದು ಟಫಾನ್ ಗ್ಲಾಸ್ ಇದೆಯಲ್ಲ ಹಾ ಹಾ ಬ್ರೌನ್ ಸರ್ ಕಲರ್ ಇಂದು, ಹಾ ಹಾ ಅದ್ರ ತಕ್ಕಂತೆನೆ ಮ್ಯಾಚಿಂಗ್ ನಾವು ಟ್ರಾವಟಿನ್ ಟೈಲ್ ಹಾಕಿದೀವಿ ಇದಕ್ಕೆ. ಹಾ ಹಾ ಆಮೇಲೆ ಅದು ವುಡನ್ ಇದು ಹೇಳಿದ್ನಲ್ಲ ನ್ಯಾಚುರಲ್ ಸ್ಟೋನ್ಸ್ ಇಂದು. ಹಾ ಸರ್ ಅದು ಇಲ್ಲೂ 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 ಹಾಕ್ಸಿದ್ದೀರಾ ಇಲ್ಲೂ ಸರ್? ಇದೆ ಅದು ಸರ್. ಕ್ಲಾಡಿಂಗ್ ಇಂದು. ಹಾ ಸರ್ ಅದೇ ಆಕ್ಚುಲಿ ತುಂಬಾ ಲುಕ್ ಕೊಡ್ತಿರೋದು ನಮ್ಮ ಮನೆಗೆ. ಹಾ ಹಾ ಸರ್ ಔಟರ್ ಔಟರ್ ಎಲಿವೇಶನ್ ಗೆ ತುಂಬಾ ಲುಕ್ ಕೊಡ್ತಾ ಇದೆ ಇದು. ನೋಡಿ ಇದು ಇದೆಲ್ಲ ಆಯ್ತಲ್ಲ, ಇವೆಲ್ಲ ಸ್ಟೋನ್ಸ್ ನಂಗೆ ಹೇಗ್ ಬೇಕಾರಾಗೆ ನೀಟಾಗಿ ಅವರು ಇದೆಲ್ಲ ಪರ್ಟಿಕ್ಯುಲರಿ ಒಂಥರ ಬೇರೆ ತರಾನೇ ಹೌದು, ಕಾಣ್ತಿದೆ ಹೌದು, ಸರ್. ಹೌದು. ಓಲ್ಡ್ ಲುಕ್ ಮಾಡರ್ನ್ ಹೌದು. ಓಲ್ಡ್ ಲುಕ್ ಟಚ್ ಕೊಟ್ರೆ ಸಖತ್ ಕಾಣ್ತಿದೆ ಸರ್ ಹೌದು, ಅದು. ಹೌದು, ಹೌದು. ಬನ್ನಿ ಸರ್. ಇವ್ರು ನನ್ನ ಸರ್ ಮಗ ವಿಷ್ಣು. ವಿಷ್ಣು ಅಂತ. ಹಾಯ್ ವಿಷ್ಣು. ಹಾಯ್ ಮಾಡ್ತಾ ಹಾಯ್ ಅವ್ರಿಗೆ Hi. ಹಾಯ್ ಅನ್ನು Hi ಹಾಯ್ ಮಾಡು. ಅನ್ನು. ಬನ್ನಿ. ಇದೊಂದು ರೂಮು, ಹಾ ಸರ್ ಹಂಗೆ ಗೆಸ್ಟ್ ರೂಮ್ ಇದು. ಹಾ ಸರ್ ಗೆಸ್ಟ್ ರೂಮ್ಗೆ. ಗೆಸ್ಟ್ ರೂಮ್. ಓಕೆ ಸರ್. ಆಮೇಲೆ ಬಂದು ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ ಇಲ್ಲಿ. ಹೌದಾ ಸರ್? ಓ ಹೌದಾ? ಇದು ಚೆನ್ನಾಗಿದೆನಾ? ಇದು ಚೆನ್ನಾಗಿದೆನಾ? ಯಾವ್ದು ಚೆನ್ನಾಗಿದೆ? ಯಾವ್ದು ಚೆನ್ನಾಗಿದೆ? ಅದು ಬುದ್ಧನ. ಬುದ್ಧ. ಸರ್ ಇದು ಬಹಳ ಚೆನ್ನಾಗಿ ಕಾಣ್ತಿದೆ ಸರ್. ಇದು ಶಾಂಡ್ಲಿಯರ್ ಈ ವೈಬಿ ಬಹಳ ಇದು ಆಗ್ತಿದೆ ಸರ್. ತುಂಬಾ ಚೆನ್ನಾಗಿದೆ ಇದು. ಹಾ ಸರ್. ಇದು ಡೂಪ್ಲೆಕ್ಸ್ ಗೆ ಹಾ ಸರ್ ಹೇಳಿ ಮಾಡಿಸ್ದಂಗಿದೆ ಇದು. ಹೌದು ಸರ್. ಚೆನ್ನಾಗಿದೆ ಇದು. ಬಹಳನೇ ಇದೇ ಮೇನ್ ಅಟ್ರಾಕ್ಷನ್ ಕಾಣ್ತಿದೆ ಇದು ಸರ್. ಬಂದು ಇದು ಬೆಂಗಳೂರಲ್ಲಿ ಪರ್ಚೇಸ್ ಮಾಡಿದ್ದು. ಓಕೆ ಸರ್. ಇದಕ್ಕೆಲ್ಲ ವುಡನ್ ಅದು ಎಲ್ಲ ಯೂಸ್ ಮಾಡ್ಕೊಂಡು ಹಾ ಸರ್. ಆರ್ಕಿಟೆಕ್ಟ್ ಡಿಸೈನ್ ಹಾ ಸರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಸಖತ್ತಿದೆ ಸರ್. ಇದೆಲ್ಲ ಟಫಾನ್ ಗ್ಲಾಸಿಗೆ ಹಾ ಸರ್. ಟೀಕ್ವುಡ್ ಹ್ಯಾಂಡ್ಲಿಂಗ್ ಕೊಡಿಸಿದ್ದೀವಿ. ಹಾ 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 ಸರ್. ಚೆನ್ನಾಗಿ ಕಾಣುತ್ತೆ. ಓಕೆ ಸರ್. ಇವರೆಲ್ಲ ಯಾರು ಸರ್? ಇವರು ನಮ್ಮ ಅಜ್ಜ ಅಜ್ಜಿ. ಹಾ ಸರ್. ಬರೀ ಅವ್ರ ಬಗ್ಗೆ ಕೂತ್ ಮಾತಾಡೋಣ ಅಂತ. ಹಾ ಬನ್ನಿ ಸರ್. ನಮ್ಮದು ಬಂದು ಎರಗಲ್ ಫ್ಯಾಮಿಲಿ. ಹಾ ಬಟ್ ನಮ್ಮ ಅಜ್ಜ ಅವಲಕ್ಕಿ ವ್ಯಾಪಾರ ಸ್ಟಾರ್ಟ್ ಮಾಡಿದ್ದು ದಾವಣಗೆರೆಯಲ್ಲಿ. ಹಾಗಾಗಿ ಅವಲಕ್ಕಿಯವ್ರ ಫ್ಯಾಮಿಲಿ ಅಂತಾನೆ ನಮಗೆ ಹೆಸರುವಾಸಿ. ನಮ್ಮದು ನಮ್ಮದು ರೈಸ್ ಮಿಲ್ಲು ಇದೆ. ಹಾ ಸರ್. ಬಟ್ ನಮಗೆ ಎಲ್ಲರೂ ಗುರ್ಸೋದು ಅವಲಕ್ಕಿಯವ್ರ ಫ್ಯಾಮಿಲಿ ಅಂತಾನೆ ಗುರ್ತಿಡೋದು. ಅದು ನಮ್ಮ ತಾತನೇ ಜನಕ. ಅವಲಕ್ಕಿ ಏನು ಇಲ್ಲಿ ದಾವಣಗೆರೆಗೆ ಅವರಿಂದನೇ ಇಂಟ್ರೊಡಕ್ಷನ್ ಆಗಿದ್ದು ಅವಲಕ್ಕಿ ಬಿಸ್ನೆಸ್. ಹಾ ಸರ್. ಹಾಗಾಗಿ ನಮಗೆ ಅವಲಕ್ಕಿಯರ ಮನೆಯವರು ಅಂತೇಳಿ ಹೇಳ್ತಾರೆ. ಹಾ ಸರ್. ನಮ್ಮ ಅಜ್ಜಿ ನಮ್ಮ ತಾತ ತುಂಬ ಕಷ್ಟಪಟ್ಟಿದ್ದಾರೆ. ಹಾ. ಅದಾದಮೇಲೆ ನಮ್ಮ ದೊಡ್ಡಪ್ಪ ಮತ್ತು ನಮ್ಮ ದೊಡ್ಡಪ್ಪವ್ರು ಬಂದು ಎರಗಲ್ ಈಶಪ್ಪ ಅಂತೇಳಿ, ನಮ್ಮ ತಂದೆ ಬಿ ವಿಜಯಕುಮಾರ್ ಅಂತೇಳಿ ಇಬ್ಬರು ತುಂಬ ಕಷ್ಟಪಟ್ಟು ನಾವು ಈ ಲೆವೆಲ್ಲಿಗೆ ಬಂದು ರೀಚ್ ಆಗಿದ್ವಿ. ಅವರಿಂದ ನಿಮಗೆ ಸಪೋರ್ಟ್, ನಿಮ್ಮಿಂದ ಅವ್ರ ಸಪೋರ್ಟಿಗೆ ಅದಕ್ಕೆ ಇಷ್ಟ ಆಗಿದೆ ಸರ್. ಹೌದು. ಚೆನ್ನಾಗಿದೆ. ನಾನು ನಮ್ಮ ಅಣ್ಣ ಬಂದು ಇಬ್ರು, ನಮ್ಮ ಅಣ್ಣ ನನ್ನ ಹೆಸರು ಲೋಹಿತ್ ಅಂತೇಳಿ, ಹಾ. ಇಬ್ರು ಸೇರಿ ನಮ್ಮ ಬಿಸ್ನೆಸ್ ನಾವು ನಡೆಸ್ಕೊಂತ. ಜಸ್ಟ್ ಬಿಸ್ನೆಸ್ ರನ್ ಮಾಡೋದಷ್ಟೇ ಸರ್. ಹೌದು, ನೀವು ಹೌದು, ನೋಡ್ಕೊಂಡು ಹೋಗೋದು ಅದು ಒಂದು ಹೌದು ರೆಸ್ಪಾನ್ಸಿಬಿಲಿಟಿ ಹೌದು ಸರ್. ಹೌದು. ಓಕೆ ಬನ್ನಿ. ಇದೊಂದು ವೆರಂಡ. ಹಾ ಸರ್. ಇದು ತುಂಬಾ ಸ್ಪೇಷಿಯಸ್ ಮಾಡಿದ್ವಿ ವೆರಂಡ. ಹಾ ಸರ್. ಇಲ್ಲ ಆರಾಮಾಗಿ ಪಾರ್ಟಿ ಗೀಟಿ ಆದ್ರೂ ಎಲ್ಲ ಫ್ಯಾಮಿಲಿ. ಆರಾಮಾಗಿ ವೆರಂಡ ಆಯ್ತು. ಮತ್ತೆ ಇಲ್ಲೇ ವಾಷಿಂಗ್ ಏರಿಯಾನು ಇಲ್ಲೇ ಮಾಡ್ಕೊಂಡಿದ್ವಿ. ಹಾ ಸರ್. ಎಲ್ಲ ಮೇಡ್ಗಳು ಬಂದು ಇಲ್ಲೇ ಬಟ್ಟೆ ಗಿಟ್ಟೆ ಹೋಗೋದು ಇಲ್ಲೇ ಮೇಲ್ಗಡೆನೆ ಒಣಾಕ್ತಾರೆ. ಹಾ ಹಾ ಎಲ್ಲ ಅವರಿಗೆಲ್ಲ ಈಸಿಯಾಗಿ ಹೆಂಗ್ ಬೇಕು ಆ ಟೈಪ್ ನಾವು ಬಿಲ್ಡ್ ಮಾಡಿದ್ದೀವಿ. ಹೌದು ಸರ್. ಆರಾಮಾಗಿ ಇಲ್ಲಿ ಬಂದು ಮಾತಾಡ್ಲಿಕ್ಕೆ ಹಾ ಸರ್. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಸರ್ ಇಲ್ಲೂ ಅದೇ ಸೇಮ್ ಕಾನ್ಸೆಪ್ಟ್ ಇದೆಲ್ಲ ಸರ್, ಅದು ಸ್ಟೋನ್ಸ್ ಇಂದು. ಹೌದೌದು. ಸ್ಟೋನ್ಸ್ ಇಂದ ಮಾತ್ರ ನಾವು ಇಡೀ ಮನೆಗೆ ನಾವು ಯುಟಿಲೈಸ್ ಮಾಡಿದೀವಿ. ಹಾ ಸರ್. ಹಾಗಾಗಿ ಅದು ಒಳ್ಳೆ ಎಲಿವೇಶನ್ ಚೆನ್ನಾಗಿ. ಚೆನ್ನಾಗಿದೆ. ಆ ಕಡೆ ಎಲಿವೇಶನ್ಗೂ ನಾವು ಇದನ್ನ ಯೂಸ್ ಮಾಡಿದ್ದೀವಿ. ಹಾ 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 ಸರ್. ಅದು ಮತ್ತೆ ನಾನು ಹೊರಗಡೆ ನೋಡಿದೆ ಸರ್, ಅದು ಸ್ಲ್ಯಾಂಟ್ ಆಗಿ ಅದು ಡಿಸೈನ್ ಪರ್ಟಿಕ್ಯುಲರಿ ಮಾಡ್ಸಿರೋದ ಸರ್ ಹೆಂಗೆ? ಅದು ಆರ್ಕಿಟೆಕ್ಟ್ ನಮಗೆ ಅದನ್ನ ಎಲಿವೇಶನ್ ಡಿಸೈನ್ ಕೊಟ್ಟಿದ್ದಾರೆ ಅವರು. ಹಾ ಹಾ ಸರ್. ಹಾಗಾಗಿ Exteriors ಎಲ್ಲ. ಹೌದು. DB ಆರ್ಕಿಟೆಕ್ಟ್ ಅಂತೇಳಿ ಹಾ ಸರ್. ಅವರು ಚೆನ್ನಾಗಿ ಮಾಡಿದ್ದಾರೆ. ಸರ್ ಮೇಲೆ ಏನಿದೆ ಸರ್? ಮೇಲ್ಗಡೆ ಒಂದು ಮೆಟ್ಲು ರೂಮ್ ಇದೆ. ಹಾ ಸರ್. ಅದು ಒಂದು ಬೇರೆ ರೂಮ್ ಮಾಡಿದ್ದೀರಾ ಸರ್? ಮತ್ತೆ ಮೆಟ್ಲು ಹತ್ಕೊಂಡು ಹೋಗೋದು ಒಂದು ರೂಮ್ ಇದೆ. ಸರ್ ಇದು ಏನು ಹೊರಗಿಂದ ಒಳಗಿಂದಾನೇ ಮತ್ತಿನ್ನು ಮಾಡೋದು? ಇಲ್ಲ, ಅದು ಮಕ್ಕಳು ಚಿಕ್ಕ ಮಕ್ಕಳು ಇರ್ತಾರಲ್ಲ, ಹಾ ಸರ್. ಸುಮ್ಮನೆ ಮೇಲೆ ಹತ್ಕೊಂಡು ಹೋಗ್ತಾರೆ ಅಂತ ಹೌದು ಹೇಳಿ ಸರ್. ಹಂಗಾಗಿ ನಾವು ಹೊರಗಡೆಯಿಂದಾನೇ ಇರ್ಲಿ ಅಂತ ಹೇಳಿ ಒಂದು ಅದು ಅಲ್ಲಿಗೆ separate bedroom. ಡೂಪ್ಲೆಕ್ಸ್ ಅಲ್ಲಿಗೆ ಸ್ಟಾಪ್ ಮಾಡ್ಬಿಡ್ತೀವಿ ನಾವು ಅದನ್ನ. ಓಕೆ ಸರ್. ಇಷ್ಟೆಲ್ಲ ಟೈಮ್ ಕೊಟ್ಟಿದ್ದು, ಇಷ್ಟೆಲ್ಲ ನೀವು ತೋರಿಸಿದ್ದು ತುಂಬಾ ಧನ್ಯವಾದ ಸರ್. ಭಾಳ ಖುಷಿ ಆಯ್ತು ಸರ್. ನಿಮ್ಮ ಫ್ಯಾಮಿಲಿ, ನಿಮ್ಮ ಕನ್ಸ್ಟ್ರಕ್ಷನ್, ನಿಮ್ದೆಲ್ಲ ಹಾರ್ಡ್ ವರ್ಕ್ ನೋಡಿ ಭಾಳ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಇವತ್ತು ಈ ಪ್ರಾಪರ್ಟಿನ ನೋ ಯುವರ್ ಮಾರ್ಬಲ್ ಎಕ್ಸ್ಪರ್ಟೀಸ್ ಇಂದ ಒಂದು ಪ್ರಾಪರ್ಟಿ ಗೊತ್ತಾಯಿತು.
ಸೊ ಇವಾಗ ಇನ್ನೊಂದು ಏನು ಅಂತ ಹೇಳಿದ್ರೆ ತಿಂಗ್ಸಿಲ್ ನಿಮಗೆ ಗೊತ್ತಿರೋ ಹಾಗೆ ತಿಂಗ್ಸಿಲ್ ಇಸ್ ಸಮಥಿಂಗ್ ದಟ್ ಇಸ್ ಆಲ್ ರಿಲೇಟೆಡ್ ಟು ಕರ್ನಾಟಕ, ಹೋಲ್ ಕರ್ನಾಟಕ. ಸೊ ಈಗ ಆಲ್ರೆಡಿ ವಿ ಆರ್ ಕೊಲಾಬ್ರೇಟಿಂಗ್ ವಿತ್ ಲಾಟ್ ಆಫ್ ಪೀಪಲ್ ಕೆಳಗೆ ಹೇಳ್ದಂಗೆ. ಅಟ್ ದ ಸೇಮ್ ಟೈಮ್ ಸ್ಪಾನ್ಸರ್ಶಿಪ್ ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಸೊ ಸ್ಪಾನ್ಸರ್ಶಿಪ್ ವಿಲ್ ಬಿ ಬೇಸ್ಡ್ ಅಪಾನ್ ಆಲ್ ಕರ್ನಾಟಕ ಇರೋದ್ರಿಂದ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಕೆಳಗಡೆ ಕೊಟ್ಟಿರೋ ನಂಬರಿಗೆ ಯು ಕ್ಯಾನ್ ಜಸ್ಟ್ ಕಾಂಟ್ಯಾಕ್ಟ್ ಅಸ್. ಇವತ್ತಿನ ಸ್ಪಾನ್ಸರ್ಶಿಪ್ ಸರ್ ಇವಾಗ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹಲೋ ಎವ್ರಿವನ್, ನಮಸ್ಕಾರ. ಇವತ್ತಿನ ಸ್ಪಾನ್ಸರ್ಶಿಪ್ ಬಂದುಬಿಟ್ಟು ಶ್ರೀ ಸಿದ್ಧನಾಥ ವಾಟರ್ ಪ್ರೂಫಿಂಗ್. ಸೊ ಈಸ್ ಅ ವೆರಿ ಎಕ್ಸ್ಪರ್ಟ್ ಇನ್ ವಾಟರ್ ಪ್ರೂಫಿಂಗ್ ಆ್ಯಂಡ್ ಅದರ್ ಕೆಮಿಕಲ್ ಅಡೆಸಿವ್ಸ್ ಫಾರ್ ಕನ್ಸ್ಟ್ರಕ್ಷನ್ ಫೀಲ್ಡ್. ಸೊ ಇವ್ರಿಗೆ ಬಂದುಬಿಟ್ಟು ಈ ಫೀಲ್ಡಲ್ಲಿ 17 ವರ್ಷ ಎಕ್ಸ್ಪೀರಿಯನ್ಸ್ ಇದೆ. ಅದಲ್ಲದೆ ಇವ್ರ ಹೆಸರು ಬಂದುಬಿಟ್ಟು ಸಂತೋಷ್ ಆರ್ ಅವಲೇಕರ್ ಫ್ರಮ್ ದಾವಣಗೆರೆ. ನಿಮಗೆ ಹೆಚ್ಚಿನ ಮಾಹಿತಿಗೋಸ್ಕರ ನಾವು ಕೆಳಗಡೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿದ್ದೀವಿ ಅವ್ರದ್ದು. ಸೊ ವಾಟರ್ ಪ್ರೂಫಿಂಗ್ ಆಗಲಿ, ಕೆಮಿಕಲ್ ಡೀಟೇಲ್ಸ್ ಆಗಲಿ, ಅಥವಾ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಯಾವುದೇ ರಿಲೇಟೆಡ್ ನಿಮಗೆ ಡೀಟೇಲ್ಸ್ ಆಗಲಿ, ಯು ಕ್ಯಾನ್ ಕಾಂಟ್ಯಾಕ್ಟ್ ಯು. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.